ನಮ್ಮ ಕ್ಷೇತ್ರದಲ್ಲೇ ನನ್ನ ಕ್ಷೇತ್ರದಲ್ಲೇನ ಇಂಡಸ್ಟ್ರಿಯಲ್ ಎಸೆಟ್ ಇದೆ. ಅಲ್ಲೇ ಇವ್ರು ಇನ್ಫೋಸಿಸ್ದವ್ರು ಜಾಗ ತಗೊಂಡಾರ. 58 ಎಕರೆ ಇನ್ಫೋಸಿಸ್ ಜಾಗ ತಗೊಂಡು ಒಂದೇ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ. ಅಲ್ಲಿ ಗಿಡ ಹಚ್ಚಿ ತೋಟ ಮಾಡಿದ್ದಾರೆ. ಆ ಜಾಗ ವಾಪಸ್ ತೋರಿ, ನೀವು ವಾಪಸ್ ತಗೊಂತಿರಲ್ಲ ತೋರಿ ಅವ್ರ ಕಡೆಯಿಂದ. ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಇನ್ಫೋಸಿಸ್. ದೊಡ್ಡ ಆಚಾರ ಹೇಳ್ತಾರೆ, ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ. ಇಷ್ಟು ಕಡಿಮೆ ಆ ರೈತರಿಗೆ ಈ 35 ಲಕ್ಷ ರೂಪಾಯಿದಲ್ಲಿ ನೀವು ಜಾಗ ಕೊಟ್ರಿ. 1.5 ಕೋಟಿ ರೂಪಾಯಿ ಆ ಟೈಮ್ದಲ್ಲಿ ಜಾಗ ಇತ್ತು. ನಾ ರೈತರಿಗೆ ವಿನಂತಿ ಮಾಡಿಕೊಂಡು, ನಿಮ್ಮ ಮಕ್ಕಳಿಗೆ ಜಾಬ್ ಆಗ್ತಾವು, ನಿಮ್ಗೆಲ್ಲ ಒಳ್ಳೇದಾಗುತ್ತೆ, ಇನ್ಫೋಸಿಸ್ ಅಂತ ಕಂಪ್ನಿ ಬರಲಿ ಅಂತೇಳಿ ನಾನು ಅಲ್ಲಿ ಮಾಡಿ ಅವ್ರಿಗೆಲ್ಲ ನನಗೆ ಕೆಟ್ಟ ಅನಿಸುತ್ತೆ. ಆ ರೈತರ ಮುಖದಲ್ಲಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಾನು ಹೇಳಿ ಅವ್ರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿಗೆ ಹೋದವ್ರನ್ನ ಅವ್ರನ್ನ ವಿಡ್ರಾ ಮಾಡಿಸಿದೆ. ಅಂಥದ್ದು ಅವ್ರಿಗೆ ಕೊಟ್ಟರೆ ಈಗ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ. ಏರ್ಪೋರ್ಟ್ ಅಥಾರಿಟಿ ಅವ್ರ ಜಾಗ, ಏರ್ಪೋರ್ಟಿಗೆ ಜಾಗ ಕೊಟ್ಟೇವೆ. ಒಂದೇ ಒಂದು ಏರ್ಪೋರ್ಟ್ದಲ್ಲಿ ನಮಗೆ ಜಾಗ, ನಮ್ಮ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ. ಇವ್ರಿಗೆಲ್ಲ ಏನಾದರೂ ಆಗ್ಬೇಕಲ್ಲ, ಏನಾದ್ರು ಪೆನಾಲ್ಟಿ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಪಾಲಿಸಿ ಇರ್ತೈತಿ ಸರ್. ಈಗ ನಾನು ಹೇಳ್ದಂಗೆ ಸೆಕ್ಟರ್ ಸ್ಪೆಸಿಫಿಕ್ ಇರುತ್ತೆ, ಪಾಲಿಸಿ ಬೇಸ್ಡ್ ಇನ್ಸೆಂಟಿವ್ಸ್ ಅಂಡ್ ಸಬ್ಸಿಡೀಸ್. ಈಗ ಲ್ಯಾಂಡ್ ಲೂಸರ್ಸ್ಗೆ ಕಡ್ಡಾಯವಾಗಿ ಅವರ ವಿದ್ಯಾ ಅರ್ಹತೆ ಪ್ರಕಾರ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಾವು ಇಂಟರ್ವ್ಯೂನ್ ಆಗಬಹುದು. ಏರ್ಪೋರ್ಟ್ ಏನು ತಾವು ಹೇಳ್ತಾ ಇದ್ದೀರಾ, ಆಸ್ ಫಾರ್ ಆಸ್ ಐ ನೋ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಡೆಸ್ತಾ ಇದ್ರೆ ಅಲ್ಲಿ ಕೂಡ ಅವಕಾಶ ಇದೆ. ಅದನ್ನ ನೀವು ಖಾಸಗಿಯಾಗಿ ಕೊಟ್ಟಿದ್ರೆ ಅಲ್ಲಿನೂ ವಿದ್ಯಾರ್ಹತೆ ಪ್ರಕಾರ ಕೊಡಬೇಕಾಗಿದೆ ಅಂತ ನನ್ನ ಆಸ್ ಫಾರ್ ಆಸ್ ಐ ನೋ ದ ಲಾ ಇಟ್ ಇಸ್ ದೇರ್. ಬಟ್ ಕೊಟ್ಟಿಲ್ಲ ಅಂದ್ರೆ ದಟ್ ಈಸ್ ರಾಂಗ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಡೆಸ್ತಾ ಇದ್ರೆ ಏರ್ಪೋರ್ಟ್ಗಳು, ಅಲ್ಲಿ ಗವರ್ಮೆಂಟ್ ಇಂಟರ್ವೆನ್ಷನ್ ಬೈ ಸೆಂಟ್ರಲ್ ಗವರ್ಮೆಂಟ್ ನೀಡೆಡ್. ಐ ಗೆಸ್ ಪ್ರಿಯಾಂಕ ಅವರೇ ಅವ್ರು ಹೇಳಿದ್ದು ಪೆನಾಲ್ಟಿ ಫಿಕ್ಸ್ ಮಾಡಿ. ಪಾಟೀಲ್ ರೇ, ಪೆನಾಲ್ಟಿ ಮಾತ್ರ ಆಗೋದು. ನೀವು ಒಂದ್ಸರಿ ಇಂಡಸ್ಟ್ರೀಸ್ ಬಂದ್ಮೇಲೆ ಹೇಳಿದ್ರಲ್ಲ, ಇನ್ಫೋಸಿಸ್ ಆಗ್ಲಿ ಇಂತ ಯಾರನ್ನು ಏನು ಮಾಡಕ್ಕಾಗಲ್ಲ. ನೀವು ಮಾಡಿದ್ರೆ 5 ನಿಮಿಷಕ್ಕೆ ಹೋಗಿ ಸ್ಟೇ ತಗೊಂಡ್ಬರ್ತಾರೆ ಕೋರ್ಟ್. ಅದಕ್ಕೆ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಕೋರ್ಟ್ ಅಲ್ಲಾದ್ರೂ ಅವ್ರಿಗೆ ಪರಿಹಾರ ಆದ್ರೂ ಸಿಗುತ್ತೆ. ವಿಡ್ರಾ ಮಾಡಕ್ಕಂತೂ ಆಗೋದೇ ಇಲ್ಲ. ಬಿಲ್ಡಿಂಗ್ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಇಲ್ಲ ಅಂತ ಗ್ರೂಪ್ ಸಿ ಜನ 2,000 ಜನ ಕೆಲಸ ಮಾಡ್ತಾರೆ, ಮುಚ್ಚಕ್ಕಾಗೋದೇ ಇಲ್ಲ. ನಾನ್ ಮಂತ್ರಿ ಇದ್ರು ಮುಚ್ಚಕ್ಕಾಗಲ್ಲ, ನಾನು ಅನುಮತಿನೂ ಕೊಡಲ್ಲ, ನಾನೇ ಮಂತ್ರಿ ಇದ್ರು ಕೊಡಲ್ಲ. ಯಾಕಂದ್ರೆ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ. ಅದಕ್ಕೆ ಪೆನಾಲ್ಟಿ ಅನ್ನೋದು ಫಿಕ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅಷ್ಟು ದುಡ್ಡಾದ್ರೂ ಬರ್ತದೆ, ಆ ಬೈಕ್ ಆದ್ರೂ ಅವ್ರು ಕೊಡ್ತಾರೆ. ಸಭಾಧ್ಯಕ್ಷರೇ, ಈಗ ನಮ್ಮ ಸದಸ್ಯರಾದಂತ ಅರವಿಂದ್ ಬೆಲ್ಲದ್ ಅವರು ಹೇಳಿದ್ರು, ಅವರು ಒಂದು ಕಂಪನಿ ಬಗ್ಗೆ, ಇನ್ಫೋಸಿಸ್ ಬಗ್ಗೆ ಹೇಳಿದ್ರು. ಹುಬ್ಳಿಯಲ್ಲಿ ಮಂತ್ರಿಗಳೇ